ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆಮ್ಲ ಪೌಡರ್ ಮಾಡ್ಕೊಳಕತ್ತೀನಿ. ಇದು ಆರೋಗ್ಯಕ್ಕೆ ಭಾಳ ಚಲೋ. ಹೇರ್ ಪ್ಯಾಕಿಗೂ ಆಯ್ತು ಮತ್ತು ಹೊಟ್ಟೆಗೆ ತೊಗೊಳಕ್ಕೂ ಇದು ಬರ್ತೈತಿ. ಹೆಂಗಂತ ನೋಡೋಣ ಬನ್ನಿರಿ. ಇದಕ್ಕೆ ನಾನು 1 ಕಿಲೋ ಆಮ್ಲ ತೊಗೊಂಡಿನಿ. ಅದನ್ನು ತೊಳೆದು ನೀಟಾಗಿ ಒರೆಸಿಟ್ಕೊಳ್ತೀನಿ. ನೋಡಿ, ತಾಜಾ ನೆಲ್ಲಿಕಾಯಿ ಐತಿ. ಇದು ಹೆಂಗೆ ಪೌಡರ್ ಮಾಡೋದು ಅಂತ ನೋಡೋಣ. ಇನ್ನು ತುರಿಯೋ ಮಣಿ ತೊಗೊಂಡೆ ನಾನು. ಇದ್ರಾಗ ಈ ಥರ ನೋಡಿರಿ, ದೊಡ್ಡದೈತಿಲ್ಲ, ಇದ್ರಾಗ ಆದ್ರೆ ಚಲೋ ಬೀಳ್ತೈತಿ. ನಾನು ಸಣ್ಣಕ್ಕೂ ಟ್ರೈ ಮಾಡಿದೆ. ಸಣ್ಣ ಸೂಸ್ಲ ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ. ಅದು ನೀರು ಥರ ಎಲ್ಲ ಹೊರಗೆ ಬಂದಂಗೆ ಆಯ್ತು. ಹಂಗಾಗಿ ನಾನು ದೊಡ್ಡಕನ ತುರ್ಕೋತೀನಿ. ನೋಡಿರಿ, ಈ ಥರ ಆಗೈತಿ. ಅವಲಕ್ಕಿ ಥರ ಸೂಸ್ಲಕ್ಕಂಡಂಗೆ ಆಗ್ತದೆ. ಇದನ್ನು ನಾನೀಗ ಬಿಸಿಲಿಗೆ ಹಾಕ್ಬೇಕು. ಹಾಗಾಗಿ ಪ್ಲೇಟ್ನಾಗಾದರೂ ಹಾಕ್ಬೋದು ನೀವು, ಇಲ್ಲ ತಂದು ಹೊರಗೆ ಏನೋ ಒಂದು ಬಟ್ಟೆ ಹಾಕಿನೂ ಹಾಕ್ಬೋದು. ನಾನೀಗ ಸ್ವಲ್ಪ ಪ್ಲೇಟ್ನಾಗೂ ಹಾಕ್ತೀನಿ ಮತ್ತು ಬಟ್ಟೆಗೂ ಹಾಕ್ತೀನಿ. ಭಾಳ ಐತೆಲ್ಲ, ಪ್ಲೇಟ್ನಾಗ ಸಾಕಾಗೋದಿಲ್ಲ. ಹೊರಗೆ ನೋಡಿರಿ, ಬಿಸಿಲಿಗೂ ನಾನೀಗ ಒಂದು ಬಟ್ಟೆ ಹಾಕಿ ಈ ಥರ ಒಣಾಕೀನಿ. ಇದು ಒಂದೇ ದಿವಸದಾಗನೇ ಒಣಗಿ ಬಿಡ್ತೈತಿ. ಸಾಯಂಕಾಲ ಅಂದ್ರೆ ಒಣಗ್ತೈತಿ. ನೋಡಿ, ಸಾಯಂಕಾಲ ಅಂದ್ರೆ ಈ ಥರ ಒಣಗೈತಿದೆ. ಈ ಥರ ಪುಡಿಯಾಗಿ ಹಾಕೂ ಚಲೋ ಆಗ್ತೈತಿ. ಚಲೋ ಹೊತ್ತಿಗೆ ಒಣಗೈತಿ. ನಾನು ಇದನ್ನೀಗ
ಮಿಕ್ಸರ್ ಜಾರ್ನಾಗ ಹಾಕಿ ಪೌಡರ್ ಮಾಡ್ತೀನಿ. ಇದನ್ನೊಂದು ಸಲ ಸಣ್ಣಗೆ ಹಿಡ್ಕೋತೇನೆ ನಾನು. ಸ್ವಲ್ಪ ಉಲ್ಟಂದಿತ್ತಂದ್ರೆ ಮತ್ತೊಂದು ಸಲ ಪೌಡ್ರ್ ಮಾಡ್ಕೋಬೋದಂತ. ಇದೆಲ್ಲ ಸಣ್ಣಗೆ ಮೇಲೆ ಬಂದಿದ್ದೆಲ್ಲ ಒಂಚೂರು ಕೂಡಿಸಿಟ್ಟು ಅದನ್ನು ಪುಡಿ ಮಾಡ್ಕೋತೇನೆ. ನೋಡಿರಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ನನಗೆ ಪೌಡರು ರೆಡಿ ಆಗೈತಿ. ಇದನ್ನು ಭಾಳ ಥರ ಯೂಸ್ ಮಾಡ್ಬೋದು. ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ಮಾಡೋ ಮುಂದೆ ಅದನ್ನು ನಾನು ಹೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.